ಇವತ್ತು ಕಣಶ್ರೀ ಪ್ರಶಸ್ತಿ ತಗೊಂಡಿದ್ದಾರೆ, ಮಾತಾಡಿದ ಎಲ್ಲರೂ ಬಹಳ ಖುಷಿಯಾಗಿದೆ. ಇಲ್ಲಿ ನೆರೆದಿರುವ ಎಲ್ಲ ಸಮಸ್ತ ಭಕ್ತ ಸಮೂಹಕ್ಕೂ ಕಲಾವಿದರಿಗೂ ನನ್ನ ಅನಂತ ವಂದನೆಗಳು. ನಾನು ರಾಘವೇಂದ್ರ ಸ್ವಾಮಿಯವರ ಪರಮ ಭಕ್ತೆ. ನನಗೆ ನೆನೆಸಾಗ ಅವರು ನನಗೆ ಸಹಾಯ ಮಾಡ್ತಾರೆ. ಅಂತ ಕಡೆ ನಮಗೆ ಈ ತರ ಮರ್ಯಾದೆ ಮಾಡಿದ್ದು ತುಂಬಾ ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂತ ಇದು. ಬಹಳ ಸಣ್ಣಗಳು, ಇಂಥ ದೊಡ್ಡ ಸಂಸ್ಥೆಗಳು ನಮ್ಮನ್ನ ಗುರುತಿಸಿ ಈ ಲೆವೆಲ್ಗೆ ನನ್ನ ತಂದಿದ್ದಕ್ಕೆ ಅವರಿಗೆ ಅನಂತ ನಮಸ್ಕಾರಗಳು. ವಾರುಣಿ ಮೇಡಮ್ ಅವ್ರಿಗಾಗ್ಲಿ, ನಾಗೇಂದ್ರ ಶಾಸ್ತ್ರಿ ಅವ್ರಿಗಾಗ್ಲಿ, ಯಾಕೆಂದ್ರೆ ಹೆಸರು ಸರಿಯಾಗಿ ಗೊತ್ತಿಲ್ಲ, ಎಲ್ಲಾ ಕಲಾವಿದರಿಗೂ, ಎಲ್ಲ ಇದು ಮುಖ್ಯ ಪದಾಧಿಕಾರಿಗಳು ಎಲ್ರಿಗೂ ನನ್ನ ಅನಂತ ಸಾಷ್ಟಾಂಗ ನಮಸ್ಕಾರಗಳು. ಅಮ್ಮ, ಒಂದೇ ಒಂದು ವಿಷಯ ಅಮ್ಮ, ನೀವು ಬಹಳಷ್ಟು ಕಾರ್ಯಕ್ರಮಗಳು ನೋಡಿರ್ತೀರಾ. ಒಂದು ಯಂಗ್ಸ್ಟರ್ಸ್, ಹೆಣ್ಮಕ್ಳು ಗಂಡ್ಮಕ್ಳು ಚಿಕ್ಕ ವಯಸ್ಸವರು ಯಾರು ಬರಲ್ಲ. ಈ ಕಾರ್ಯಕ್ರಮಕ್ಕೆ ಬಹಳ ಬಂದಿದ್ದಾರೆ, ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಬಹಳ ಖುಷಿಯಾಗಿದೆ. ಏನ್ ಹೇಳ್ತೀರಾ? ಇಂಥ ಕಾರ್ಯಕ್ರಮಗಳಿಗೆ ಎಲ್ಲ ದೊಡ್ಡ ವಯಸ್ಸಾದವರೇ ಆರಾಮಾಗಿ ಬರೋದು ಅಭ್ಯಾಸ. ಇಲ್ಲಿ ನೋಡಿದ್ರೆ ಎಲ್ಲ ಯುವಜನರಿಗೆಲ್ಲ ಬಂದಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಇವರೆಲ್ಲ ಹೀಗೆ ಈ ಸಂಸ್ಥೆಗಳನ್ನ ಮುಂದೆ ಬೆಳೆಸ್ಕೊಂಡು ಹೋಗಿ ಆಕಾಶ ಹತ್ರಕ್ಕೆ ತರಲಿ ಅಂತ ನನ್ನ ದೇವರಿಂದ ನನ್ನ ಪ್ರಾರ್ಥನೆ. ಈ ಒಂದು ದಿವ್ಯ ಸನ್ನಿಧಾನದಲ್ಲಿ ರಾಮನವಮಿ ಉತ್ಸವದ ಅಂಗವಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮತ್ತು ಶ್ರೀಕಾಂತ ನಾಗೇಂದ್ರ ಶಾಸ್ತ್ರಿ ಫೌಂಡೇಶನ್, ಸಪ್ತಗಿರಿ ಭಜನಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಣವಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ರಾಮನವಮಿ ಸಂದರ್ಭದಲ್ಲಿ ಹಿರಿಯ ಸಂಗೀತ ವಿದ್ವಾಂಸರು, ದಾಸ ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತೆ ನೃತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ವಿದ್ವಾಂಸರ ಸಾಲಿನಲ್ಲಿ ನನಗೆ ದಾಸ ಸಾಹಿತ್ಯ ಕ್ಷೇತ್ರದಿಂದ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಹಿರಿಯರಾದಂತಹ ಜಯತೀರ್ಥಾಚಾರ್ಯರು, ಅವರ ಧರ್ಮಪತ್ನಿ ಡಾಕ್ಟರ್ ವಾರುಣಿ ಅವರು, ಶ್ರೀಕಾಂತ ನಾಗೇಂದ್ರ ಶಾಸ್ತ್ರಿ, ಹಾಗೆ ಆಯ್ಕೆ ಸಮಿತಿಯ ಜಯಂತಿ ಚಂದ್ರಮೌಳಿ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ಕೆ ಬೆಂಬಲವಾಗಿ ನಿಂತು ನನಗೆ ಈ ಪ್ರಶಸ್ತಿ ಕೊಡೋದಕ್ಕೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಸನಾತನ ಸಂಸ್ಕೃತಿಯ ಉಳಿವಿನಲ್ಲಿ ನಮ್ಮ ಲಲಿತ ಕಲೆಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲ ಕ್ಷೇತ್ರಗಳಲ್ಲಿ ಮುಂದಿನ ಯುವ ಪೀಳಿಗೆ ಮುಂದೆ ಬರಬೇಕು, ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಈ ಪ್ರಶಸ್ತಿಯನ್ನ ಶ್ರೀಕೃಷ್ಣ ಮುಖ್ಯಪ್ರಾಣರ ದಿವ್ಯ ಸನ್ನಿಧಾನದಲ್ಲಿ ಪಡೆಯೋದಕ್ಕೆ ಬಹಳ ಸಂತೋಷ ಆಗ್ತಾ ಅವರ ಅನುಗ್ರಹ ಅಂತ ನಾನು ಭಾವಿಸ್ತೇನೆ ಸರ್. ಅಭಿಪ್ರಾಯ ಅಂತ ಹೇಳಿದ್ರೆ, ಇಲ್ಲಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡದೆ ಒಂದು ದೊಡ್ಡ ಖುಷಿ. ಏನಂತ ಇದ್ರಲ್ಲಿ ಎಲ್ಲಾರು ದೊಡ್ಡ ವಿದ್ವಾಂಸಗಳು ಸ್ಥಾಪನೆ ಮಾಡಿರುವಂತ ವೇದಿಕೆ, ಮತ್ತೆ ಇಲ್ಲಿ ಯಾವಾಗ್ಲೂ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದು ತುಂಬಾ ಖುಷಿಯಾಗಿದೆ ಅಂತ ಹೇಳ್ಕೊಳ್ತೀನಿ. ಎಲ್ಲ ಗುರುಗಳ ಆಶೀರ್ವಾದದಿಂದನೇ ಇಲ್ಲಿ ನನ್ಗೆ ಸಿಕ್ಕಿರೋದು. ಮತ್ತೆ ಈ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಎಲ್ಲಾ ಸದಸ್ಯರಿಗೆ ಹೃತ್ಪೂರ್ವಕವಾದ ವಂದನೆಗಳು.